ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸಯ್ಯದ್. ಇವತ್ತು ಬಹಳ ರೋಮಾಂಚನಕಾರಿ ಒಂದು ವಿಚಿತ್ರ ಸಂಗತಿ ಹೇಳಬಯಸುತ್ತಿದ್ದೇನೆ. ವಿಚಿತ್ರವಾದರೂ ಸತ್ಯ. ನೋಡಿ, ಗೋಕಾಕದ ಲಕ್ಕನ್ ಜಾರಕಿಹೊಳಿ ಸಾಹುಕಾರರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸಿನಲ್ಲಿ ಸಾರ್ವಜನಿಕರ, ದೀನದಲಿತರ, ಬಡವರ ಸುಖ ದುಃಖ ವಿಚಾರ ಮಾಡಲಿಕ್ಕೆ ಬಸ್ಸಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇವರು ನಿಯೋಜಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ನೋಡಿ, ಇಂಥ ಶಾಸಕರು ಜನ ಬಯಸ್ತಾರಾ? ನಾವು ಇವತ್ತು ಎಷ್ಟೋ ಶಾಸಕರು ನೋಡಿದ್ದೀವಿ. ಸರ್ಕಾರಿ ಬಸ್ಸಿನಲ್ಲಿ ಅವರಿಗೆ ಉಚಿತ ಪ್ರವೇಶವಿದ್ದರೂ ಸಹಿತ ಶಾಸಕರಾದ ಮೇಲೆ ಅವರು ಯಾರೂ ಉಚಿತವಾಗಿ ಇನ್ನೂವರೆಗೆ ಸರ್ಕಾರಿ ಬಸ್ನಲ್ಲಿ ಅಡ್ಡಾಡೋದಿಲ್ಲ. ಆದರೆ ನಮ್ಮ ಈ ಲಕ್ಕನ್ ಜಾರಕಿಹೊಳಿ ಅವರು ಇನ್ನೂ ಶಾಸಕರಾಗಿಲ್ಲ. ಶಾಸಕರಾಗೋಕ್ಕಿಂತ ಮುಂಚಿತಾನೆ ಜನರ ಸುಖ ದುಃಖ ಅಲಿಯಲಿಕ್ಕೆ, ಆಲಿಸಲಿಕ್ಕೆ, ಜನರ ದೂರು ದುಃಖಮಾನ ನೋಡಲಿಕ್ಕೆ ಒಂದು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಇಂಥ ನಿಯೋಜಿತ ಕಾಂಗ್ರೆಸ್ ಅಭ್ಯರ್ಥಿ ಜನಮೆಚ್ಚುಗೆ ಗಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದರ ಬಗ್ಗೆ ನಮ್ಮ ನಂಬರ್ ಒನ್ ಚಾನಲ್ಗೆ ಅನೇಕ ರೀತಿಯ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅವರ ಜೊತೆ ಅವರ ಆಪ್ತ ಕಾರ್ಯದರ್ಶಿ ಆದಂಥ ಸದಾ ಕಲಾಲ್ ಅವರು ಅವರ ಜೊತೆ ಸಾಥ್ ಕೊಟ್ಟಿದ್ದಾರೆ. ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಶಾಸಕರು ಆಗೋಕ್ಕಿಂತ ಮುಂಚಿತ ಜನರ ಸಂಕಟಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಇದ್ದರೆ ಅವರು ಯಾವಾಗಲೂ ಶಾಸಕರಾಗುವಂಥ ಮನೋಭಾವನೆ ಉಳ್ಳವರಾಗುತ್ತಾರೆ. ಯಾಕಂದರೆ ಇವತ್ತು ಆರಿಸಿ ಹೋದ ಮೇಲೆ ಆರಿಸಿ ಬರುವುದಕ್ಕಿಂತ ಮುಂಚಿತ ಯಾವ ರೀತಿಯ ಉಪಾಯಗಳನ್ನು ಮಾಡ್ತಾರೆ ಅನ್ನೋದು ಇವತ್ತು ನಾವು ರಾಜ್ಯ ರಾಜಕಾರಣದಲ್ಲಿ ನೋಡ್ಬೋದು. ಇಂಥ ಒಬ್ಬ ಸಣ್ಣ ಸಾಹುಕಾರ, ಸಣ್ಣ ಯಜಮಾನ ಸರ್ಕಾರಿ ಬಸ್ಸಿನಲ್ಲಿ ದೂರು ದುಃಖ ದುಮ್ಮಾನಗಳನ್ನು ಅಲಿಲಿಕ್ಕೆ ಹೋಗ್ತಾರಂದ್ರೆ ನಿಜಕ್ಕೂ ಇದೊಂದು ಅದ್ಭುತ. ಈ ಸುದ್ದಿ ಬಹಳ ಮಹತ್ವವಾದ ಸುದ್ದಿ, ರೋಮಾಂಚನಕರ ಸುದ್ದಿ, ವಿಚಿತ್ರವಾದರೂ ಸತ್ಯ ಘಟನೆ. ಇಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ ಒನ್ ಚಾನಲ್ ಬೆಳೆಯಲಿ, ಅದೇ ನಿಮ್ಮ ಶಕ್ತಿ, ಅದೇ ನಮ್ಮ ಭಕ್ತಿ. ದಯವಿಟ್ಟು ಎಲ್ಲರೂ ನಂಬರ್ ಒನ್ ಚಾನಲ್ಗೆ ನೀವು ನಿಮ್ಮ ಆತ್ಮೀಯ ಗೆಳೆಯರಿಗೆ ನಮ್ಮ ಚಾನಲ್ ವಿಸ್ತಾರವಾಗಿ ಬೆಳೆಯಲಿ ನೀವು ಹಾರೈಸಿ. ಅದು ಒಂದು ಉನ್ನತ ಸ್ಥಾನಕ್ಕೆ, ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಕಾರಣೀಭೂತ ನೀವರಾಗ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ನಮ್ಮ ವಿನಂತಿ. ನಮಸ್ಕಾರ.